ಮುದ್ದು, ನೀವು ನಿಜವಾಗ್ಲೂ ಗ್ರೇಟ್. ಇವತ್ತು ಒಂದೇ ರಾತ್ರಿಲಿ 7 ಎಮರ್ಜೆನ್ಸಿ ಕೇಸ್ನ ಹ್ಯಾಂಡಲ್ ಮಾಡಿದ್ದೀರ. ಆಲ್ ದ ಕ್ರೆಡಿಟ್ ಗೋಸ್ ಟು ನನ್ನ ಹೆಂಡತಿದ್ದೇವ್ರು. ನೀವು ಇಲ್ಲದೆ ಹೋಗಿದ್ದರೆ ಒಬ್ಬನೇ ಇಷ್ಟೆಲ್ಲ ಕೇಸ್ನ ಹೇಗೆ ಹ್ಯಾಂಡಲ್ ಮಾಡ್ತಿದ್ನೋ. ಥ್ಯಾಂಕ್ ಯು. ಗಂಡ ಹೆಂಡತಿ ಮಧ್ಯೆ ನೋ ಥ್ಯಾಂಕ್ಸ್, ನೋ ಸಾರಿ. ಆಕ್ಚುಲಿ ನನಗೆ ವಿವೇಕಣ್ಣ ಕಾಲ್ ಮಾಡದೆ ಹೋಗಿದ್ರೆ ಹೀಗೆಲ್ಲ ಆಗ್ತಿದೆ ಅಂತ ಗೊತ್ತೇ ಆಗ್ತಿರ್ಲಿಲ್ಲ. ಇಂಥ ಸಿಚುವೇಶನ್ ಇರುವಾಗ ನಂಗೊಂದು ಕಾಲ್ ಮಾಡ್ಬೋದಲ್ವಾ? ನೋಡಿ, ನಿಮ್ಗೆ ಡಿಸ್ಟರ್ಬ್ ಮಾಡೋದು ನಂಗೆ ಇಷ್ಟ ಇರಲಿಲ್ಲ. ಬಟ್ ಒಟ್ಟಿಗೆ ಅಷ್ಟೊಂದು ಕೇಸ್ ಬಂದಾಗ ಟೆನ್ಷನ್ ಆಗಿದೆ ಅಂತೂ ನಿಜ. ಸೀರಿಯಸ್ಲಿ, ನಿಮ್ಮಂತ ಹೆಂಡತಿ ಬಿಡೋದಕ್ಕೆ ಹೋದ ಜನ್ಮದ ಏನು ಪುಣ್ಯ ಮಾಡಿದ್ನೋ. ಹೋದ ಜನ್ಮ ಅಲ್ಲ, ಈ ಜನ್ಮದಲ್ಲೇ ನೀವು ಎಷ್ಟು ಪುಣ್ಯ ಮಾಡಿದ್ದೀರಾ ಅಂದ್ರೆ 7 ಜನ್ಮಕ್ಕೂ ಈ ಗ್ರೇಟೆಸ್ಟ್ ನಿಧಿನೇ ನಿಮ್ಮ ಹೆಂಡತಿಯಾಗಿ ಬರ್ತಾರೆ. ಆಲ್ರೆಡಿ ಪ್ರೇಮ ಲೋಕಕ್ಕೆ ಅಪ್ಲಿಕೇಶನ್ ಕಳಿಸಿ ಸೀಲ್ ಅಂಡ್ ಸಿಗ್ನೇಚರ್ ಜೊತೆ ಒಪ್ಪಿಗೆ ಪತ್ರನ ತಗೊಂಬಂದಿದ್ರಿ. ಕೈಲಿ ಆಪರೇಷನು, ನಾಲ್ಗೆಲೆ ಮಾತನ್ ಸರ್ಜರಿ ಮಾಡ್ತಿರಲ್ರಿ. ಮಾತನ್ ಮಳ್ಳಿ ನೀವು. ಆಕ್ಚುಲಿ ಏನ್ ಗೊತ್ತಾ, ನೀವಲ್ಲ ನಾನ್ ಲಕ್ಕಿ. ನಿಮ್ಮಂತ ಒಳ್ಳೆ ಮನ್ಸಿರೋ ವ್ಯಕ್ತಿಗೆ ಹೇಗೆ ಇದ್ರು ಒಳ್ಳೆ ಹುಡುಗಿ ಖಂಡಿತವಾಗ್ಲೂ ಸಿಗ್ತಿದ್ರು. ಆದ್ರೆ ನನ್ಗೆ ನಿಮ್ಮನ್ ಬಿಟ್ರೆ ಇನ್ನೊಂದು ಇಂಥದ್ದೇ ಅಪರೂಪದ ಪೀಸ್ ಸಿಗೋದು ಡೌಟ್ ಇತ್ತು. ಪೀಸಾ? ದೊಡ್ಡ ಜೀವ ಕೂತಿದ್ದೀನಿ, ಪೀಸಾ? ಅಯ್ಯೋ ಸಾರಿ, ಅದು ಗೊತ್ತಾಯ್ತು ಬಿಡಿ. ನೀವೇ ನನ್ನ ಒನ್ ಆ್ಯಂಡ್ ಓನ್ಲಿ ಲಿಮಿಟೆಡ್ ಎಡಿಷನ್, ಕರೆಕ್ಟಾ? ಹಲೋ. ವೆಲ್ ಡನ್ ಡಾಕ್ಟರ್ ಕರ್ಣ ಅಂಡ್ ಬ್ಯೂಟಿಫುಲ್ ಡಾಕ್ಟರ್ ನಿಧಿ. 7 ಸರ್ಜರಿನ ತುಂಬಾ ಯಶಸ್ವಿಯಾಗಿ ಮುಗಿಸಿರೋ ಹಾಗಿದೆ. ಗ್ರೇಟ್. ನಿಮ್ಮಂತ ಶ್ರಮಜೀವಿಗಳನ್ನ ನೋಡದೆ ಒಂಥರ ಸುಖ. ನಂಗೊಂದು ವಿಷಯ ಹೇಳಿ, ನಿಮಗೆ ರಾತ್ರಿ ಎಲ್ಲ ನಿದ್ದೆ ಬರಲ್ವೋ ಅಥವಾ ಬೇರೆಯವ್ರಿಗೆ ನಿದ್ದೆ ಕೊಡಬಾರ್ದು ಅಂತ ಈ ರೀತಿ ಎಚ್ಚರ ಇರ್ತಿರೋ? ನಿನ್ನ ವಶಿಷ್ಠ ಕುಟುಂಬ ಎಷ್ಟೋ ವರ್ಷಗಳ ಹಿಂದೆನೆ ನನ್ನ ನಿದ್ದೆನ ಸಮಾಧಿ ಮಾಡಿತ್ತು. ನಾನೀಗ ಕಣ್ಣು ಮುಚ್ಚಿದ್ರು ದ್ವೇಷ ಬಿಟ್ಟು ಬೇರೇನು ಕಾಣೋದಿಲ್ಲ. ಇದೆಲ್ಲ ಯಾಕೆ ಮಾಡ್ತಿದ್ದೀರಾ? ನಿಮ್ಮ ದ್ವೇಷದಿಂದ ಪೇಷಂಟ್ಗೆ ತೊಂದರೆ ಆಗ್ತಿದೆ ಅಂತ ನಿಮಗೆ ಗೊತ್ತಾಗ್ತಿದ್ಯಾ? ಅನಗತ್ಯವಾಗಿ ಜಾಸ್ತಿ ಪ್ರಶ್ನೆಗಳನ್ನ ಕೇಳೋದು ನನಗಿಷ್ಟ ಆಗೋದಿಲ್ಲ. ನೇರವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಎದುರುಗಡೆ ಮಾತಾಡಲಿಲ್ಲ ಅಂದ್ರೆ ನನಗೂ ಇಷ್ಟ ಆಗಲ್ಲ. ಏನೇ ಹೇಳದಿದ್ರು ನಿಮ್ಮ ಪರಿಸ್ಥಿತಿ ಹೇಗೆ ಇದ್ರು ಕೂತ್ ಮಾತಾಡಿ ಬಗೆಹರಿಸ್ಬೋದಲ್ವಾ? ಬಗೆಹರಿಸ್ಕೊಳ್ಳೋದ? ಚೆನ್ನಾಗಿ ಹೇಳ್ದೆ ಕರ್ಣ. ಮುಗ್ದೋಗಿರೋ ಅಧ್ಯಾಯನ ಮತ್ತೆ ಮೊದಲಿನಿಂದ ಬರೆಯೋದಿಕ್ಕೆ ಇದು ಪುಸ್ತಕ ಅಲ್ಲ, ಜೀವನ. ಅಂದ್ರೆ ಸಾಕು. ಬೆಂಕಿ ಬಿದ್ದು ಬೂದಿಯಾಗಿರೋ ಕಾಡ್ಗೆ ಮಳೆ ಸುರಿದ್ರು ಮತ್ತೆ ಹಸಿರಾಗಕ್ಕೆ ಸಾಧ್ಯ ಇಲ್ಲ. ಖಂಡಿತ ನಿನ್ನನ್ನು ಭೇಟಿ ಆಗ್ತೀನಿ. ಆದ್ರೆ ಅದಕ್ಕೂ ಮೊದಲು ನಿನ್ಗೊಂದು ಸವಾಲ್ ಕೊಡ್ತೀನಿ ಕರ್ಣ. ಅದನ್ನ ಮಾಡಿ ಮುಗಿಸು, ಆಗ ನಾನೇ ನಿನ್ನ ಎದುರು ಬಂದು ನಿಲ್ತೀನಿ. ಹಲೋ, ಏನು ಸವಾಲು? ಭುವನೇಶ್ವರಿ ಏನ್ ಮಾಡಕ್ ಹೊರಟಿದ್ದಾರೆ? ಮುದ್ದು, ನಿಮ್ ಫೇವ್ರೆಟ್ ಗ್ರೀನ್ ಟೀ ವಿತ್ ಹನಿ ರೆಡಿ. ಐಮ್ ಸಾರಿ ಡಾಕ್ಟ್ರೇ, ನಾನು ನಿನ್ನ ಹೆಂಡತಿ. ಗಂಡಂಗೆ ಹೆಂಡತಿಯಾಗ್ಲೂ ಲೈಫ್ ಟೈಮ್ ಫ್ರೀ ಅಂತೆ. ಸೊ ನೀವು ನನ್ನ ಭುಜದ ಮೇಲೆ ತಲೆನ ಇಡ್ಬೋದು. ನಾನು ಯಾರೋ ಏನೋ ಅನ್ಕೋಬಿಟ್ಟಿದ್ದೆ. ಮೊದಲೇ ಆಗ್ತಿರೋ ಅವಂತರ ಸಾಕಾಗಿದೆ. ಮತ್ಯಾವುದೋ ಹೊಸ ಕೇಸ್ ತಲೆ ಮೇಲೆ ಬಂದು ಬೇಕು ಸವಾಸ. ತಗೊಳ್ಳಿ, ಮೊದಲು ಗ್ರೀನ್ ಟೀ ಕೊಡಿರಿ, ಆಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡಿ. ಕರೆಕ್ಟ್ ಟೈಮ್ಗೆ ಅಮೃತ ಸಿಗ್ದಾಗಿದೆ. ಸೂಪರ್ ಆಗಿದೆ. ಎನರ್ಜಿ ಬೂಸ್ಟ್ ಆಯಿತು.
ಥ್ಯಾಂಕ್ ಯು. ನಾನು ಎದ್ದೇ ಇರ್ತೀನಿ, ನೀವು ಹೋಗಿ ಮಲ್ಕೊಳ್ಳಿ. 24 ಗಂಟೆ ರೆಸ್ಟ್ ಇಲ್ಲದೆ ಕೆಲಸ ಮಾಡಿದಿರ. ಜಾಸ್ತಿ ನಾಟಕ ಮಾಡ್ಬಿಡಿ. ನೀವು ಎಷ್ಟು ಸುಸ್ತಾಗಿದ್ದೀರ ಅಂತ ನಂಗೂ ಗೊತ್ತು. ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ನಿಮ್ ದೇಹ ಸುಧಾರಿಸ್ಕೊಳ್ಳುತ್ತೆ. ಇದು ದೇಹ, ಮಿಷಿನ್ ಅಲ್ಲ. ಸುಮ್ಮನೆ ಮಲ್ಕೊಳ್ಳಿ. ದಿಸ್ ಇಸ್ ಮೈ ಆರ್ಡರ್. ಒಳ್ಳೆ ಹೆಂಡ್ತಿದೇವರು. ನೀವು ಹೇಳಿದ್ದು ಯಾವತ್ತಾದ್ರೂ ಇಲ್ಲ ಅಂದಿದ್ದೀನಾ? ಆರ್ಡರ್ ಎಕ್ಸೆಪ್ಟೆಡ್. ಅದಕ್ಕೂ ಮೊದಲು ನನಗೊಂದು ನಿಜ ಹೇಳಿ. ನಿಮ್ಮಂಥ ಒಳ್ಳೆ ವ್ಯಕ್ತಿಗೆ ಆ ಭುವನೇಶ್ವರಿ ಅವರು ತುಂಬ ಟಾರ್ಚರ್ ಕೊಡ್ತಿದ್ದಾರೆ. ನಿಮಗೆ ನಿಜವಾಗ್ಲೂ ಅವ್ರ ಮೇಲೆ ಕೋಪ ಬರ್ತಿಲ್ವಾ? ಖಂಡಿತ ಕೋಪ ಇದೆ. ಆದರೆ ಒಂದೇನು ಬಿಟ್ಕೊಳ್ಳಿ, ಎಲ್ರಿಗೂ ನಾವು ಅರ್ಥ ಆಗೋಕ್ಕೆ ಸಾಧ್ಯ ಇಲ್ಲ. ತಕ್ಕಡಿ ಜಸ್ಟ್ ತೂಕ ಮಾತ್ರ ತೂಗುತ್ತೆ, ಗುಣಮಟ್ಟನಲ್ಲ. ಅದು ನಿಜನೇ. ಓಕೆ, ನೋ ಮೋರ್ ಟಾಕಿಂಗ್. ಈಗ ಜಸ್ಟ್ ಸ್ಲೀಪಿಂಗ್ ಅಷ್ಟೇ. ಬನ್ನಿ. ಓಕೆ, ಲೈಟ್ ಹೌಸ್. ನನ್ನ ಪುಟ್ಟು ಪಾಪು ನೀವು ಯಾಕೆ ಇಷ್ಟೊಂದು ಒಳ್ಳೆಯವರು? ಎಲ್ಲೋ ಇರೋ ಭುವನೇಶ್ವರಿ ಅವರು ನಿಮ್ಮ ಕುಟುಂಬದ ಮೇಲಿರೋ ಕೋಪಕ್ಕೆ ನಿಮಗೆ ಟಾರ್ಚರ್ ಕೊಡ್ತಿದ್ದಾರೆ. ಆದರೂ ಅದನ್ನೆಲ್ಲ ಸಹಿಸ್ಕೊಂಡು ಹೋರಾಟಕ್ಕೆ ನಿಲ್ತಿದ್ದೀರ. ಹಾಗೆ ನೋಡಿದ್ರೆ ನಿಮ್ಮ ತಪ್ಪು ಇದರಲ್ಲಿ ಒಂದು ಸ್ವಲ್ಪನೂ ಇಲ್ಲ. ಆ ಕಡೆ ಮನೇಲಿ ಮಾವ ಮತ್ತು ಸಂಜಯ್ ನಿಮಗೆ ಬೇಕು ಅಂತಲೇ ಹಿಂಸೆ ಕೊಡ್ತಾರೆ. ಆದರೂ ಯಾರ ಮನಸ್ಸಿಗೂ ನೋವಾಗದಿರೋ ಥರ ಎಲ್ಲದನ್ನು ಮ್ಯಾನೇಜ್ ಮಾಡ್ತೀರ. ಕೆಟ್ಟದನ್ನು ಬಯಸೋರ್ಗೂ ನೀವು ಒಳ್ಳೇದನ್ನೇ ಬಯಸ್ತೀರ. ಇದೆಲ್ಲ ಟೆನ್ಷನ್ ಮಧ್ಯೆನೂ ಇಲ್ಲಿವರೆಗೂ ಒಂದು ಪೇಷಂಟ್ ಹತ್ರನೂ ನೀವು ರೇಗಾಡೋದನ್ನು ನಾನು ನೋಡಿಲ್ಲ. ಎಲ್ಲರ ಜೊತೆ ನಗ್ನಗ್ತಾನೆ ಮಾತಾಡ್ತೀರ. ನಿಮ್ಮ ಸ್ಮೈಲಿಂಗ್ ಫೇಸ್ ನೋಡಿನೇ ಅರ್ಧ ರೋಗ ವಾಸಿಯಾಗಿರುತ್ತೆ. ಈ ಥರ ಇರೋದಕ್ಕೆ ಹೇಗೆ ಸಾಧ್ಯ ಮುದ್ದು? ಮಗುವಿನ ಥರ ನಿಷ್ಕಲ್ಮಶ ಮನ್ಸಿರೋರ್ಗೆ ಮಾತ್ರ ಈ ಥರ ಇರೋದಕ್ಕೆ ಸಾಧ್ಯ. ಅದಕ್ಕೆ ನಿಮ್ಮ ಕಂಡ್ರೆ ನನಗೆ ಜಾಸ್ತಿ 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 ಇಷ್ಟ. ಐ ಲವ್ ಯು ಮುದ್ದು. ಐ ಲವ್ ಯು ಟು, ಲೈಟ್ ಹೌಸ್. ಮುದ್ದು, ನೀವಿನ್ನೂ ಮಲಗಿಲ್ವಾ? ಸುಮ್ಮನೆ ಮಲಗಿ.